ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕರ್ನಾಟಕ ಸರ್ಕಾರ ಈ ಒಂದು ಮಂಡಳಿ ದ್ವಿತೀಯ PUCಯ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಮಾಡಿರುವಂಥ ಬದಲಾವಣೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ನೋಡಿ, ಆ ಒಂದು ಬದಲಾವಣೆಯಲ್ಲಿ ನಾವು ಗಮನಿಸುವಂಥ ಒಂದು ಅಂಶ ಅಂತಂದರೆ ಎಲ್ಲ ವಿಷಯಗಳ ಒಂದು ಬ್ಲೂ ಪ್ರಿಂಟನ್ನು ಬದಲಾವಣೆ ಮಾಡಲಾಗಿದೆ. ಹಾಗೆ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಕೆಲವಾರು ಬದಲಾವಣೆಗಳನ್ನು ಮಾಡಲಾಗಿದೆ. ಅದಕ್ಕನುಗುಣವಾಗಿ ನಾವು ದ್ವಿತೀಯ PUCಯ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥ ಬದಲಾವಣೆಗಳೇನು, ಹಾಗೆ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿ 2024 ಮತ್ತು 25ನೇ ಸಾಲಿನಿಂದ ಒಂದು ಹೊಸ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆ ಮಾಡಿದೆ. ಆ ಒಂದು ಬಿಡುಗಡೆ ಮಾಡಿರುವಂಥ ಮೊದಲ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿದೆ, ಹಾಗೆ ಅದರ ನೀಲನಕ್ಷೆ ಹೇಗಿರುತ್ತೆ, ಈ ಒಂದು ಅಂಶಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK, ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವು ಈ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಅದು ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ನಾವೀಗ ನೇರವಾಗಿ ಆ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಬ್ಲೂ ಪ್ರಿಂಟ್ ಅಂದರೆ ನೀಲನಕ್ಷೆ ಹೇಗಿರುತ್ತೆ ಅದನ್ನು ನೋಡ್ತಾ ಹೋಗೋಣ. ನೋಡಿ, ಈ ಬ್ಲೂ ಪ್ರಿಂಟಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸ್ಬೋದು 2024 ಮತ್ತು 25ನೇ ಸಾಲಿನಿಂದ ಈ ಒಂದು ನೀಲನಕ್ಷೆ ಬದಲಾವಣೆ ಆಗಿದೆ. ಇಲ್ಲಿ ಅಧ್ಯಾಯವಾರು ನಿಮಗೆ ಪ್ರಶ್ನೆಗಳನ್ನ ನೀಡಿರುವಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಆ ಪ್ರಶ್ನೆಗಳನ್ನ ನಾವು ಯಾವ್ಯಾವ ಅಧ್ಯಾಯಗಳಿಂದ 1 ಅಂಕ, 2 ಅಂಕ, 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳು, ಹಾಗೆ ಜೊತೆಗೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಂದರೆ ರಿಮೆಂಬರ್ಗೆ ಸಂಬಂಧಪಟ್ಟಂತೆ, ಹಾಗೆ ಅಂಡರ್ಸ್ಟ್ಯಾಂಡ್ ಅಂದರೆ ಅರ್ಥೈಸುವಿಕೆಗೆ ಸಂಬಂಧಪಟ್ಟಂತೆ, ಹಾಗೆ ಅನ್ವಯಿಸುವಿಕೆ ಮತ್ತು ಸ್ಕಿಲ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯಗಳಿಂದ ಬರ್ತವೆ, ಈ ಒಂದು ಅಂಶಗಳನ್ನ ನಾವಿಲ್ಲಿ ನೋಡ್ತಾ ಈ ಒಂದು ನೀಲನಕ್ಷೆಯನ್ನು ನಾವು ನೋಡ್ತಾ ಹೋದಾಗ ಈ ಒಂದು ಬ್ಲೂ ಪ್ರಿಂಟ್ ಏನಿದೆ ಇದು ಮಾಡಲ್ ಕ್ವಶನ್ ಪೇಪರ್ನು 2024 ಮತ್ತು 25ನೇ ಸಾಲಿಗೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆ 1 ಏನಿದೆ ಅದರ ಸಂಬಂಧಪಟ್ಟಂಥ ಒಂದು ನೀಲನಕ್ಷೆ ಆಗಿದೆ. ನೋಡಿ, ಈ ಒಂದು ಬ್ಲೂ ಪ್ರಿಂಟ್ನಲ್ಲಿ ಅಧ್ಯಾಯ 1ರಿಂದ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಅಧ್ಯಾಯ 1ರಿಂದ ಇಲ್ಲಿ 4 ಪ್ರಶ್ನೆಗಳಿಗೆ ಅವಕಾಶ ಇರುವಂಥದ್ದು ನಾವು ಕಾಣ್ತೇವೆ. ಅಂದರೆ 1 ಅಂಕದ ಒಂದು ಪ್ರಶ್ನೆಯನ್ನು ಜ್ಞಾನದಲ್ಲಿ ಕೇಳುವಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ. ಹಾಗೆ 5 ಅಂಕದ ಒಂದು ಪ್ರಶ್ನೆಯನ್ನು ಜ್ಞಾನದಲ್ಲಿ ಕೇಳ್ತಾರೆ, ರಿಮೆಂಬರ್ ಅಂತ ಏನು ಬರುತ್ತೆ ಅದರಲ್ಲಿ ಕೇಳಲಾಗುತ್ತೆ. ಹಾಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಂದರೆ ಏನು ನಾವು ಅರ್ಥೈಸುವಿಕೆ ಅಂತ ಕರಿತೀವಿ ಅದರಲ್ಲಿ 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇನ್ನು ಅನ್ವಯಿಸುವಿಕೆಯಿಂದ ಒಂದು ಅಂಕದ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಲ್ಲಿ ಅವಕಾಶ ಇರುವಂಥದ್ದು ನಾವು ಗಮನಿಸ್ಬೋದು. ಒಟ್ಟು ಪ್ರಶ್ನೆಗಳ ಸಂಖ್ಯೆ 3 ಇರುತ್ತೆ. ಇಲ್ಲಿ ಸ್ಟಾರನ್ನು ಹಾಕಿರುವಂಥದ್ದು ಯಾಕೆ ಅದನ್ನು ಬಿಡಲಾಗಿದೆ ಅಂದರೆ ಅದನ್ನು ನಿಮಗೆ ಏನು ನಾವು ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳು ಬರ್ತವೆ ಅದರಲ್ಲಿ ಅದನ್ನು ತೆಗೆದುಕೊಳ್ಳಲಾಗುತ್ತೆ. ಆ ಸ್ಟಾರನ್ನು ಹಾಕಿರುವಂಥ ಪ್ರಶ್ನೆಗಳನ್ನ ನೀವು ಗಮನಿಸ್ಕೋಬೋದು. ಅವೆಲ್ಲವೂ ಕೂಡ ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳಲ್ಲಿ ಬರುವಂಥ ಪ್ರಶ್ನೆಗಳಾಗಿರ್ತವೆ. ಹಾಗೆ ನಾವು ಅಧ್ಯಾಯ 2ಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ 14 ಗಂಟೆಗಳ ಒಂದು ಬೋಧನಾವಧಿ ಇದೆ. 14 ಗಂಟೆಗಳಿಗೆ 14 ಅಂಕಗಳನ್ನು ಕೇಳಲಾಗುತ್ತೆ. ನೋಡಿ, ಅಲ್ಲಿ 1 ಅಂಕದ ಒಂದು ಪ್ರಶ್ನೆ, ಹಾಗೆ ಇಲ್ಲಿ ನಾವು 10 ಅಂಕದ ಒಂದು ಪ್ರಶ್ನೆಯನ್ನು ಗಮನಿಸ್ಬೋದು. ಅಧ್ಯಾಯ 2ರಲ್ಲಿ 10 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇದನ್ನು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸ್ಕೋಬೇಕು. 10 ಅಂಕದ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಈ ಒಂದು ಅಧ್ಯಾಯದಿಂದ ಒಂದು ಪ್ರಶ್ನೆಗೆ ಸಿದ್ಧ ಆಗಬೇಕಾಗುತ್ತೆ. ಹಾಗೆ ನಾವು ಇಲ್ಲಿ ಏನು ಹಾರ್ಟ್ಸ್ ಅಂತ ಇರುತ್ತೆ ಅಂದರೆ ಸ್ಕಿಲ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗುತ್ತೆ, 1 ಅಂಕದ ಪ್ರಶ್ನೆಯನ್ನು. ಹಾಗಾಗಿ ಒಟ್ಟು 4 ಪ್ರಶ್ನೆಗಳಿಗೆ ಇಲ್ಲಿ ಅವಕಾಶ ಇರುವಂಥದ್ದು ನಾವು ಗಮನಿಸ್ಬೋದು. 4 ಪ್ರಶ್ನೆಗಳು ಬರ್ತವೆ. ಹಾಗೆ ಅಧ್ಯಾಯ 3 ಏನಿದೆ ಈ ಒಂದು ಅಧ್ಯಾಯ 3ರಲ್ಲೂ ಕೂಡ ನಾವು ಗಮನಿಸ್ಬೋದು. ಇಲ್ಲಿ ರಿಮೆಂಬರಿಗೆ ಸಂಬಂಧಪಟ್ಟಂತೆ ಅಂದರೆ ಹೊಂದಿಸಿ ಬರೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಹಾಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಹಾಗೆ ಅನ್ವಯದಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಮತ್ತು ಸ್ಕಿಲ್ಸ್ಗೆ ಸಂಬಂಧಪಟ್ಟಂತೆ ಒಂದು 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುವಂಥದ್ದು ಕೂಡ ನಾವಿಲ್ಲಿ ಗಮನಿಸ್ಬೋದು. ಈ ಒಂದು ಅಧ್ಯಾಯಕ್ಕೆ 10 ಗಂಟೆಗಳ ಬೋಧನಾವಧಿ ಇರುತ್ತೆ, 10 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಹಾಗೆ ಅಧ್ಯಾಯ 4ಕ್ಕೆ ಬಂದಾಗ ಇಲ್ಲಿ 12 ಗಂಟೆಗಳ ಬೋಧನಾವಧಿ ಇದೆ. ಇಲ್ಲಿ 12 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ.
ನಾವಿಲ್ಲಿ 7 ಪ್ರಶ್ನೆಗಳನ್ನ ಇಲ್ಲಿ ಗಮನಿಸ್ಬೋದು. 7 ಪ್ರಶ್ನೆಗಳು ನೀವು ಅಧ್ಯಾಯದಿಂದ ಕೇಳಲಾಗುತ್ತೆ. 1 ಅಂಕದ ಒಂದು ಪ್ರಶ್ನೆಯನ್ನು ರಿಮೆಂಬರಿಂದ ಕೇಳಲಾಗುತ್ತೆ. ಹಾಗೆ ಇನ್ನೊಂದು 5 ಅಂಕದ ಒಂದು ಪ್ರಶ್ನೆಯನ್ನು ಅಂಡರ್ಸ್ಟ್ಯಾಂಡಿಂಗಿಂದ ಕೇಳಲಾಗುತ್ತೆ. ಹಾಗೆ ಅನ್ವಯ ಅಂದರೆ ಅಪ್ಲಿಕೇಶನ್ ಇದೆ, ಅದರಿಂದ ಒಂದು ಪ್ರಶ್ನೆಯನ್ನು ಇಲ್ಲಿ ಗಮನಿಸ್ಬೋದು. 1 ಅಂಕದ 4 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಹಾಗೆ ನಾವು 2 ಅಂಕದ ಪ್ರಶ್ನೆಗಳಿಗೆ ಬಂದಾಗ 1 ಪ್ರಶ್ನೆಯನ್ನು ಕೇಳಲಾಗುತ್ತೆ. ಒಟ್ಟು 7 ಪ್ರಶ್ನೆಗಳನ್ನ ಈ ಒಂದು ಅಧ್ಯಾಯದಿಂದ ಕೇಳಲಾಗುತ್ತೆ. ನೋಡಿ, ಇಲ್ಲಿ ಅನ್ವಯಕ್ಕೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳನ್ನ ನೇರವಾದಂಥ ಪ್ರಶ್ನೆಗಳನ್ನ ಕೇಳಲಿಕ್ಕೆ, 1 ಅಂಕದ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಇರುವಂಥ ನಾವು ಗಮನಿಸ್ಬೋದು. ಹಾಗೆ ಅಧ್ಯಾಯ 5ಕ್ಕೆ ಬಂದಾಗ 18 ಬೋಧನಾವಧಿಗಳಿರ್ತವೆ. 18 ಬೋಧನಾ ಅವಧಿಗಳಿಂದ 18 ಅಂಕದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇಲ್ಲಿ ನಾವು ರಿಮೆಂಬರ್ನಲ್ಲಿ ಗಮನಿಸ್ಬೋದು, ನೀವು ಒಂದು ಸ್ಟಾರ್ ಪ್ರಶ್ನೆಯನ್ನು ಕೇಳಿದ್ದಾರೆ, ಅಂದರೆ ಅದು ಹೊಂದಿಸಿ ಬರೆಯುವಂಥ ಪ್ರಶ್ನೆ ಆಗಿರುತ್ತೆ. ಹಾಗೆ 10 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ, ಅಂದರೆ ರಿಮೆಂಬರಲ್ಲಿ ಅದು ಜ್ಞಾನಕ್ಕೆ ಸಂಬಂಧಪಟ್ಟಂತೆ 10 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಹಾಗೆ ಜೊತೆಗೆ ನಿಮಗೆ ಅಪ್ಲಿಕೇಶನ್ನಲ್ಲಿ ಬಂದಾಗ 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಹಾಗೆ ಸ್ಕಿಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಒಟ್ಟು ಈ ಅಧ್ಯಾಯದಿಂದ 3 ಪ್ರಶ್ನೆಗಳಿರ್ತವೆ. ಅಲ್ಲಿ ಸ್ಟಾರ್ ಹಾಕೋದನ್ನು ಅದು ಹೊಂದಿಸಿ ಬರೆಯುವಂಥ ಪ್ರಶ್ನೆಗೆ ಅದು ಗಮನಿಸ್ಕೋಬೇಕಾಗುತ್ತೆ. ಹಾಗೆ 6ನೇ ಅಧ್ಯಾಯಕ್ಕೆ ಬಂದಾಗ ಇಲ್ಲಿ ಒಟ್ಟು 3 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. 6ನೇ ಅಧ್ಯಾಯದಲ್ಲಿ ನಾವು ರಿಮೆಂಬರಿಗೆ ಸಂಬಂಧಪಟ್ಟಂತೆ, ಅಂದರೆ ಇಲ್ಲಿ ನಾವು ಜ್ಞಾನ ಅಂತ ಏನು ಕರಿತೀವಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 5 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಹಾಗೆ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ 1 ಅಂಕದ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಹಾಗೆ ಇನ್ನೊಂದು ಸ್ಕಿಲ್ಗೆ ಸಂಬಂಧಪಟ್ಟಂತೆ 5 ಅಂಕದ ಮತ್ತೊಂದು ಪ್ರಶ್ನೆಯನ್ನು ಇಲ್ಲಿ ಕೇಳುವಂಥದ್ದನ್ನು ನಾವು ನೋಡ್ತೇವೆ. ಹಾಗೆ ಈ ಒಂದು ಅಧ್ಯಾಯದಲ್ಲಿ, ಹಾಗೆ ಮುಂದಿನ ಒಂದು ಅಧ್ಯಾಯದಲ್ಲಿ 7ನೇ ಅಧ್ಯಾಯ 13 ಬೋಧನಾವಧಿಗಳಿರುತ್ತೆ. 13 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇಲ್ಲಿ ಒಟ್ಟು ನಾವು 3 ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಇದೆ. ಮೊದಲನೇದಾಗಿ ರಿಮೆಂಬರ್ ಏನಿದೆ ಅದರಲ್ಲಿ 1 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಹಾಗೆ ನಾವು ಅಪ್ಲಿಕೇಶನ್ ಪ್ರಶ್ನೆಗಳೇನಿದೆ ಅಲ್ಲಿ 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಹಾಗೆ 10 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಸ್ಕಿಲ್ಲಲ್ಲಿ, ಅಂದರೆ ನಾವೇನು ಕೌಶಲ ಅಂತ ಕರಿತೇವೆ ಆ ಒಂದು ಇದರಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗೆ 8ನೇ ಒಂದು ಅಧ್ಯಾಯಕ್ಕೆ ಬಂದಾಗ ನಾವಿಲ್ಲಿ ರಿಮೆಂಬರಿಗೆ ಬಂದಾಗ 1 ಅಂಕದ ಒಂದು ಪ್ರಶ್ನೆ ಇದೆ. ಅದು ಮೊದಲನೇ ಇರುವಂಥದ್ದು ರಿಮೆಂಬರಲ್ಲಿ ಅದು ಹೊಂದಿಸಿ ಬರೆಯುವಂಥ ಪ್ರಶ್ನೆ ಆಗಿರುತ್ತೆ. ಹಾಗೆ ಅಂಡರ್ಸ್ಟ್ಯಾಂಡಿಂಗಿಗೆ ಬಂದಾಗ ಇಲ್ಲಿ 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಹಾಗೆ ಅಪ್ಲಿಕೇಶನ್ಗೆ ಬಂದಾಗ ಇಲ್ಲಿ ನಿಮಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ಅಂದರೆ 1 ಅಂಕದ ಒಂದು ಪ್ರಶ್ನೆ ಇರುತ್ತೆ, 2 ಅಂಕದ ಒಂದು ಪ್ರಶ್ನೆ ಇರುತ್ತೆ, ಹಾಗೆ 5 ಅಂಕದ ಒಂದು ಪ್ರಶ್ನೆಯನ್ನು ಗಮನಿಸ್ಬೋದು. ಹಾಗೆ ಸ್ಕಿಲ್ಗೆ ಬಂದಾಗ ಅಲ್ಲಿ 1 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಒಟ್ಟು 5 ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ. ಹಾಗೆ ನಾವು 9ನೇ ಅಧ್ಯಾಯಕ್ಕೆ ಬಂದಾಗ ಈ ಒಂದು ಅಧ್ಯಾಯದಲ್ಲಿ ರಿಮೆಂಬರಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳು ಇರೋದಿಲ್ಲ. ಹಾಗೆ ನಾವು ಅಂಡರ್ಸ್ಟ್ಯಾಂಡಿಗೆ ಬಂದಾಗ, ಅಂದರೆ ಅರ್ಥೈಸುವಿಕೆಗೆ ಬಂದಾಗ ಇಲ್ಲಿ 10 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಹಾಗೆ ನಾವು ಅನ್ವಯಕ್ಕೆ ಬಂದಾಗ 1 ಅಂಕದ 4 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಹಾಗಾಗಿ ನೀವು 1 ಅಂಕದ ಪ್ರಶ್ನೆಗಳು ಹೆಚ್ಚಾಗಿ ಇಲ್ಲೇ ಬರ್ತವೆ. ಅಂದರೆ ನಾವೇನು ಆ ಪ್ರಶ್ನೆಗಳನ್ನ ಕಾಣ್ತೇವೆ, MCQ ಪ್ರಶ್ನೆಗಳು ಅಥವಾ ಬಿಟ್ಟ ಸ್ಥಳ ತುಂಬುವಂಥ ಪ್ರಶ್ನೆಗಳಿರ್ಬೋದು, ಅಥವಾ ನಾವು 1 ಅಂಕದ ಪ್ರಶ್ನೆಗಳೇನು ಬರ್ತವೆ ಆ ಪ್ರಶ್ನೆಗಳನ್ನ ಈ ಒಂದು ಇದರಲ್ಲಿ ಕೇಳಲಾಗುತ್ತೆ. ಹಾಗೆ ನಾವು 2 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗುತ್ತೆ. ಒಟ್ಟು 6 ಪ್ರಶ್ನೆಗಳನ್ನ ಇಲ್ಲಿ ಕೇಳುವಂಥ ನಾವು ಕಾಣ್ತೇವೆ. 15 ಬೋಧನಾವಧಿಗಳಿದೆ, 16 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗಿದೆ. ನಾವಿಲ್ಲಿ ಒಟ್ಟಾರೆ ಗಮನಿಸ್ಕೋಬೋದು, ಒಟ್ಟು 120 ಬೋಧನಾವಧಿಗಳಿದೆ. ಆ 120 ಬೋಧನಾವಧಿಗಳಿಂದ 121 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಒಟ್ಟು 37 ಪ್ರಶ್ನೆಗಳಿರ್ತವೆ. ಅದನ್ನು ನಾವು ಹಿಂದಿನ ಅಧ್ಯಾಯದಲ್ಲಿ ನೀವು ಗಮನಿಸ್ಕೊಂಡಿದ್ದೀರಿ, ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನಾನು ನಿಮಗೆ ಅದನ್ನು ಪ್ರಶ್ನೆಗಳನ್ನ ತಿಳಿಸಿದ್ದೀನಿ. ಈ ಒಂದು ಅಂಶವನ್ನು ತಿಳ್ಕೊಂಡಿರಬೇಕಾಗತ್ತೆ. ಹಾಗೆ ನಾವು ಇನ್ನೊಂದು ಅಂಶವನ್ನು ಗಮನಿಸಬೇಕು. ಅದೇನಂತಂದರೆ ವೆಯ್ಟೇಜ್ಗೆ ಸಂಬಂಧಪಟ್ಟಂತೆ, ಅಂದರೆ ಯಾವ ರೀತಿ ವೆಯ್ಟೇಜನ್ನು ಕೊಡಲಾಗುತ್ತೆ ಪ್ರತಿ ಅಧ್ಯಾಯಕ್ಕೆ ಅಂತ ನೋಡಿದಾಗ ಟೋಟಲ್ ಮಾರ್ಕ್ಸ್ ಅದನ್ನು ನಂಬರ್ ಆಫ್ ಟೀಚಿಂಗ್ ಅವರ್ಸಿಂದ ನಾವು ಡಿವೈಡ್ ಮಾಡಿದಾಗ ಪ್ರತಿ ಒಂದು ಗಂಟೆಗೆ 1 ಅಂಕಗಳನ್ನ ನೀಡಲಾಗುತ್ತೆ. ಅಲ್ಲಿ ನಾವು 121 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳೋದ್ರಿಂದ ನಾವು ಅದು ಕೊನೆಗೆ ಪರ್ಟಿಕ್ಯುಲರ್ ನಿರ್ದಿಷ್ಟವಾಗಿ ಹೇಳಬೇಕು ಅಂತಂದರೆ ಅಲ್ಲಿ 1.008 ಅಂಕಗಳನ್ನು ಪ್ರತಿಯೊಂದು ಬೋಧನಾವಧಿಗೂ ಕೂಡ ಪಡಿಸಲಾಗಿದೆ. ಹಾಗೆ ನಾವು ಚಾಯ್ಸ್ ಎಷ್ಟಿರುತ್ತೆ ಅಂದಾಗ 37 ಪ್ರಶ್ನೆಗಳಿರ್ತವೆ. ಆ 37 ಪ್ರಶ್ನೆಗಳಲ್ಲಿ ನಾವು 29 ಪ್ರಶ್ನೆಗಳಿಗೆ ಮಾತ್ರ ವಿದ್ಯಾರ್ಥಿಗಳು
ಉತ್ತರ ಬರೀಬೇಕಾಗುತ್ತೆ 80 ಅಂಕಗಳಿಗೆ. ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ್ದೀನಿ, ಗಮನಿಸ್ಕೊಳ್ಳಿ. ಹಾಗೆ ವೆಯ್ಟೇಜ್ ಟೈಪ್ಸ್ ಆಫ್ ಕ್ವಶನ್ ಯಾವುದೇ ರೀತಿ ಇರುತ್ತೆ ಅಂತಂದಾಗ ನಾವು ಮುಖ್ಯವಾಗಿ MCQ ಇರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಮತ್ತು 1 ಅಂಕದ ಪ್ರಶ್ನೆಗಳಿರ್ತವೆ. ಇವುಗಳನ್ನು 16 ಪ್ರಶ್ನೆಗಳಿಗೆ, ಅಂದರೆ 1ರಿಂದ 16ನೇ ಪ್ರಶ್ನೆವರೆಗೆ ಪ್ರಶ್ನೆಗಳಿರ್ತವೆ. 16 ಪ್ರಶ್ನೆಗಳನ್ನು ಕೂಡ ಉತ್ತರ ಬರೀಬೇಕು. ಇಲ್ಲಿ ಯಾವುದೇ ರೀತಿ ಚಾಯ್ಸ್ ಇರೋದಿಲ್ಲ. ಒಟ್ಟು 20 ಅಂಕಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆ ಎರಡರಲ್ಲಿ ನಾವು ನೋಡೋದು ಶಾರ್ಟ್ ಆನ್ಸರ್ ಕ್ವಶನ್ಗಳಿರ್ತವೆ, ಅಂದರೆ ಒಂದು ಲಘು ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳಿರ್ತವೆ. ಇಲ್ಲಿ 2 ಅಂಕಗಳ ಪ್ರಶ್ನೆಗಳು. ಇಲ್ಲಿ 8 ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ. ಅಲ್ಲಿ 5 ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಉತ್ತರವನ್ನು ಬರೀಬೇಕಾಗುತ್ತೆ. ಅಂದರೆ 16 ಅಂಕಗಳಿಗೆ ಪ್ರಶ್ನೆಗಳಿರ್ತವೆ, 10 ಅಂಕಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆ ಲಾಂಗ್ ಆನ್ಸರ್ ಪ್ರಶ್ನೆಗಳು, ಅಂದರೆ 5 ಅಂಕದ ಪ್ರಶ್ನೆಗಳೇನಿದೆ, ಈ ಒಂದು ಪ್ರಶ್ನೆಗಳಲ್ಲಿ 9 ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ. 9 ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳು ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಅಲ್ಲಿ ನೋಡಿ 45 ಅಂಕಗಳಿಗೆ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ. ಅದರಲ್ಲಿ 30 ಅಂಕಗಳಿಗೆ, ಅಂದರೆ 30 ಅಂಕಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆ 4ನೇ ಒಂದು ಇದರಲ್ಲಿ ಲಾಂಗ್ ಆನ್ಸರ್ ಒಂದು ಪ್ರಶ್ನೆಗಳಿರ್ತವೆ, ಅಂದರೆ ದೀರ್ಘವಾಗಿ ಒಂದು ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳಿರ್ತವೆ. ಇಲ್ಲಿ 10 ಅಂಕದ ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ. 4ರಲ್ಲಿ ವಿದ್ಯಾರ್ಥಿಗಳು ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ನೋಡಿ, ಇಲ್ಲಿ 40 ಅಂಕಗಳ ಪ್ರಶ್ನೆಗಳಿರ್ತವೆ. 4 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 10 ಅಂಕಗಳಿರ್ತವೆ, 40 ಅಂಕಗಳಿರ್ತವೆ. ಅದರಲ್ಲಿ 20 ಅಂಕಗಳಿಗೆ 2 ಪ್ರಶ್ನೆಗಳನ್ನ ಉತ್ತರಿಸಬೇಕಾಗುತ್ತೆ. ಒಟ್ಟು 121 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇದ್ದರೆ ಅದರಲ್ಲಿ 80 ಅಂಕಗಳಿಗೆ ಉತ್ತರವನ್ನು ಬರೀಬೇಕು. 37 ಪ್ರಶ್ನೆಗಳಲ್ಲಿ 29 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆ ನಾವು ಏನು ಒಂದು ವೆಯ್ಟೇಜನ್ನು ಆಬ್ಜೆಕ್ಟಿವ್ ವೈಸ್ ಯಾವ ರೀತಿ ಕೊಡಲಾಗಿದೆ ಅಂತ ನೋಡಿದಾಗ, ರಿಮೆಂಬರಿಗೆ ಅಂದರೆ ಅದಕ್ಕೆ 37 ಮಾರ್ಕ್ಸ್ಗಳನ್ನ ನಿಗದಿಪಡಿಸಲಾಗಿದೆ, ಅಂದರೆ 30% ನಿಗದಿಪಡಿಸಲಾಗಿದೆ. ಅರ್ಥೈಸುವಿಕೆಗೆ ಅಂದರೆ ಅಂಡರ್ಸ್ಟ್ಯಾಂಡಿಂಗಿಗೆ 30 ಅಂಕಗಳಿಗೆ ಪ್ರಶ್ನೆಗಳನ್ನ ನೀಡಲಾಗುತ್ತೆ, ಅಂದರೆ 25% ಇದಕ್ಕೆ ವೆಯ್ಟೇಜನ್ನು ನೀಡಲಾಗಿದೆ. ಹಾಗೆ ಅಪ್ಲಿಕೇಶನ್ ಅನ್ವಯಕ್ಕೆ ಸಂಬಂಧಪಟ್ಟಂತೆ 30 ಅಂಕಗಳ ಪ್ರಶ್ನೆಗಳನ್ನ ಕೇಳಲಾಗುತ್ತೆ, ಅಂದರೆ ಅಲ್ಲಿ ನಾವು 25% ಅಂಕಗಳನ್ನ ನಿಗದಿಪಡಿಸಲಾಗಿದೆ. ಹಾಗೆ ಆರ್ಟ್ಸಿಗೆ ಸಂಬಂಧಪಟ್ಟಂತೆ ಹೈಯರ್ ಆರ್ಡರ್ ಆಫ್ ಥಿಂಕಿಂಗ್ ಸ್ಕಿಲ್ಸ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ 24 ಅಂಕಗಳ ಪ್ರಶ್ನೆಗಳನ್ನ ಕೇಳಲಾಗಿದೆ. ಅದರಲ್ಲಿ ಅಂದರೆ 20% ಪ್ರಶ್ನೆಗಳು ಈ ಒಂದು ವಿಭಾಗದಲ್ಲಿ ಬರ್ತವೆ. ಒಟ್ಟಾರೆಯಾಗಿ 121 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ, ಅದನ್ನು ತಿಳ್ಕೊಳ್ಳಿ. ಹಾಗೆ ನಾವು ಇಲ್ಲಿ ಕೆಲವು ಪ್ರಶ್ನೆಗಳನ್ನ ನಾನು ನಿಮಗೆ ಸ್ಟಾರ್ ಇರೋದನ್ನು ತೋರಿಸಿದೆ. ಆ ಸ್ಟಾರ್ ಇರುವಂಥ ಪ್ರಶ್ನೆಗಳೇನಿವೆ ಅಷ್ಟು ಪ್ರಶ್ನೆಗಳು 5 ಪ್ರಶ್ನೆಗಳಿರ್ತವೆ. ಅಂದರೆ ನಿಮಗೆ ಅದು 11ನೇ ಪ್ರಶ್ನೆಯಲ್ಲಿ ಬರುತ್ತೆ. 11ನೇ ಪ್ರಶ್ನೆಯಲ್ಲಿ ಹೊಂದಿಸಿ ಬರೆಯಿರಿ. ಆ 11ನೇ ಪ್ರಶ್ನೆಯಲ್ಲಿ ನಿಮಗೆ ABCDE ಅಂತ ಇರ್ತವೆ. ಮತ್ತು ಇನ್ನೊಂದು ಭಾಗದಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು ತೋರಿಸ್ತೇನೆ. ರೋಮನ್ ಅಂಕಿಗಳಲ್ಲಿ ನಿಮಗೆ 6 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ 5 ಆಯ್ಕೆಗಳನ್ನ ಹೊಂದಿಸಿ ಬರೀಬೇಕಾಗುತ್ತೆ. ಹಾಗಾಗಿ ನಾವು ಒಟ್ಟಾರೆಯಾಗಿ ಈ ಒಂದು ಏನು ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳಿರ್ತವೆ ಅದನ್ನು ಒಂದು ಪ್ರಶ್ನೆ ಅಂತ ಪರಿಗಣನೆಯನ್ನು ಮಾಡಲಾಗುತ್ತೆ. ಹಾಗೆ ನಿಮಗೆ ಅಧ್ಯಾಯವಾರಗಳು ಕೂಡ ನಾವು ಗಮನಿಸ್ಬೋದು, ಯಾವ್ಯಾವ ಅಧ್ಯಾಯಗಳಿದೆ ಅಂತೇಳಿ ವಿದ್ಯಾರ್ಥಿಗಳಿಗೆ ಅದು ಗೊತ್ತಿರುತ್ತೆ. ಮೊದಲನೇದು ಭಾರತ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಇದೆ. ಹಾಗೆ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತ ಇದೆ. ಹಾಗೆ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಇನ್ ಇಂಡಿಯಾ, ಭಾರತದಲ್ಲಿ ಆಡಳಿತ ಯಂತ್ರ ಇದೆ. ಹಾಗೆ ಸೋಷಿಯಲ್ ಮೂವ್ಮೆಂಟ್ ಆ್ಯಂಡ್ ದೇರ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಅದಿದೆ. ಹಾಗೆ ನೇಷನ್ ಬಿಲ್ಡಿಂಗ್ ಆ್ಯಂಡ್ ಚಾಲೆಂಜಸ್ ಟು ಇಂಡಿಯನ್ ಡೆಮಾಕ್ರಸಿ ಆ ಒಂದು ಅಧ್ಯಾಯ ಇದೆ. ಹಾಗೆ ಎಮರ್ಜಿಂಗ್ ಟ್ರೆಂಡ್ಸ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಅಂತ ಇದೆ. ಹಾಗೆ 7ನೇ ಅಧ್ಯಾಯ ಕಾಂಟೆಂಪರರಿ ಪೊಲಿಟಿಕಲ್ ಟ್ರೆಂಡ್ಸ್ ಅಂತ ಇದೆ, ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. ಹಾಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಪಾಲಿಟಿಕ್ಸ್ ಅಧ್ಯಾಯ 8 ಇದೆ. ಹಾಗೆ 9ನೇ ಅಧ್ಯಾಯದಲ್ಲಿ ಭಾರತದ ವಿದೇಶಾಂಗ ನೀತಿ, ಇಂಡಿಯಾಸ್ ಫಾರಿನ್ ಪಾಲಿಸಿ ಅಂತ ಇರುತ್ತೆ, ನಾವು ಕಾಣ್ತೇವೆ. ಈ ಅಧ್ಯಾಯಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ಈಗ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ನೋಡಿ, ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಇಲ್ಲಿ ಗಮನಿಸ್ಕೋಬೋದು, ಕರ್ನಾಟಕ ಸರ್ಕಾರದ ಒಂದು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀಡಿರುವಂಥದ್ದು ನಾನು ಇಲ್ಲಿ ಕೊಟ್ಟಿದ್ದೇನೆ. ನೋಡಿ, ಇಲ್ಲಿ ಒಟ್ಟು 3 ಗಂಟೆಗಳ ಅವಧಿ ಇರುತ್ತೆ. 15 ನಿಮಿಷ ಕಡಿತ ಮಾಡಲಾಗಿದೆ ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. 3 ಗಂಟೆಗಳ ಅವಧಿ ಇರುತ್ತೆ. ಅದರಲ್ಲಿ ನಿಮಗೆ 15 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ, ಇನ್ನು 2.25 ಗಂಟೆ ನಿಮಗೆ ಉತ್ತರವನ್ನು ಬರೀಲಿಕ್ಕೆ ಇರುತ್ತೆ. ಒಟ್ಟು 37 ಪ್ರಶ್ನೆಗಳಿರ್ತವೆ. ನೀವು ಅದರಲ್ಲಿ 29 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಗರಿಷ್ಠ 80 ಅಂಕಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳು. ಹಾಗೆ ಇಲ್ಲಿ ಕೆಲವು ಸೂಚನೆಗಳನ್ನ ಕೂಡ ನೀಡಲಾಗಿದೆ. ಆ ಸೂಚನೆಗಳನ್ನ ಗಮನ ಇಟ್ಟು ತಿಳ್ಕೊಳ್ಳಿ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೀಬೇಕು. ಅಂದರೆ ಎಲ್ಲ ಪ್ರಶ್ನೆಗಳಿಗೂ ಅಂದರೆ ಅಲ್ಲಿ ಏನು ನಿಮಗೆ ಆಯಾ ಒಂದು ವಿಭಾಗಗಳಲ್ಲಿ ಸೂಚನೆ ಕೊಟ್ಟಿರ್ತಾರೆ ಅಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಈಗ
5 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಉತ್ತರ ಬರೀರಿ ಅಂದಾಗ 6ಕ್ಕೆ ಮಾತ್ರ ಬರೀಬೇಕು. ಹಾಗೆ ಇನ್ನೊಂದು ಎರಡನೇ ಒಂದು ಸೂಚನೆ ಗಮನಿಸ್ಬೋದು, ಬಲಬದಿಯಲ್ಲಿ ಅಂಕಗಳನ್ನು ಸೂಚಿಸಲಾಗಿದೆ. ಅಂದರೆ ಎಲ್ಲ ಒಂದು ವಿಭಾಗಗಳಲ್ಲೂ ಕೂಡ ಅಂಕಗಳನ್ನು ಸೂಚಿಸಿರ್ತಾರೆ, ಅದನ್ನು ನೀವು ಗಮನಿಸ್ಕೊಳ್ಳಿ, ಎಷ್ಟು ಪ್ರಶ್ನೆಗಳನ್ನು ಬರೀಬೇಕು, ಎಷ್ಟು ಅಂಕಗಳಿರುತ್ತೆ ಅಂತೇಳಿ. ಹಾಗೆ ಪ್ರಶ್ನೆಗಳ ಸಂಖ್ಯೆಯನ್ನು ಸರಿಯಾಗಿ ಬರೆದು ಅವುಗಳ ಉತ್ತರಗಳನ್ನ ಬರೀಬೇಕು. ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಇದನ್ನು ಗಮನಿಸ್ಕೋಬೇಕು. ಪ್ರಶ್ನೆಗಳ ಸಂಖ್ಯೆಗಳನ್ನು ಸ್ಪಷ್ಟವಾಗಿ ಮತ್ತು ಸರಿಯಾದಂಥ ಪ್ರಶ್ನೆ ಸಂಖ್ಯೆಯನ್ನು ಬರೀಬೇಕಾಗುತ್ತೆ. ಅದನ್ನು ಮಾರ್ಜಿನಲ್ಲಿ ಕರೆಕ್ಟಾಗಿ ಬರೀಬೇಕು. ಹಾಗೆ ನೀವೇನು ಪಾಯಿಂಟ್ಸ್ಗಳನ್ನ ಬರೀತೀರಿ ಅದನ್ನು ಪ್ರಶ್ನೆಗಳ ಸಂಖ್ಯೆ ಕೆಳಗಡೆ ಬರಿಬೇಡಿ, ಅದನ್ನು ಒಳಭಾಗದಲ್ಲಿ ಒಂದು ಪಾಯಿಂಟ್ಸ್ಗಳ ಸಂಖ್ಯೆಗಳನ್ನು ನೀವು ಬರೀಬೇಕಾಗುತ್ತೆ. ಹಾಗೆ 4ನೇ ಒಂದು ಬಹಳ ಮುಖ್ಯವಾದ ಸೂಚನೆ, ಭಾಗ ಎ ಅಂದರೆ ಇಲ್ಲಿ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸು ಮತ್ತು ಹೊಂದಿಸಿ ಬರೆಯುವಂಥದ್ದು ಮತ್ತು 1 ಅಂಕದ ಪ್ರಶ್ನೆಗಳಿರ್ತವೆ. ಇವುಗಳಿಗೆ ಪ್ರಥಮವಾಗಿ ಬರೆದಂಥ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುತ್ತೆ. ಅಂದರೆ ನೀವು ಒಂದೇ ಪ್ರಶ್ನೆಗೆ ಮೊದಲು ಏನು ಉತ್ತರ ಬರೆದಿರ್ತೀರಿ ಅದನ್ನು ಮಾತ್ರ ಪರಿಗಣಿಸಲಾಗುತ್ತೆ. ಅದೇ ಪ್ರಶ್ನೆಗೆ ಮತ್ತೊಂದು ಕಡೆ ಇನ್ನೊಂದು ಉತ್ತರ ನೀವು ಬರೆದಿದ್ರೆ ಚೇಂಜ್ ಮಾಡಿ ಅದನ್ನು ಪರಿಗಣಿಸೋದಿಲ್ಲ. ಹಾಗಾಗಿ ನೀವು ಫಸ್ಟ್ ಬರೆದಿದ್ದೇನಿರುತ್ತೆ ಅದು ತಪ್ಪಾಗಿರ್ಬೋದು, ಸರಿಯಾಗಿರ್ಬೋದು, ಅದನ್ನೇ ಪರಿಗಣಿಸಲಾಗುತ್ತೆ. ನೀವು ಫಸ್ಟು ತಪ್ಪು ಬರೆದು ಅದೇ ಪ್ರಶ್ನೆಗೆ ಇನ್ನೊಂದು ಕಡೆ ಮತ್ತೆ ಹತ್ತಿರದಲ್ಲಿ ಉತ್ತರವನ್ನು ಸರಿಯಾಗಿ ಬರೆದಿದ್ರು ಕೂಡ ಅದನ್ನು ಪರಿಗಣಿಸಲಾಗೋದಿಲ್ಲ. ಹಾಗಾಗಿ ಮೊದಲು ಬರೆಯುವಂಥ ಉತ್ತರವನ್ನು ಸರಿಯಾದ ರೀತಿಯಲ್ಲಿ ಸ್ಪಷ್ಟವಾಗಿ ಅದನ್ನು ಉತ್ತರವನ್ನು ಬರೀಬೇಕಾಗುತ್ತೆ. ಈ ಅಂಶವನ್ನು ಗಮನಿಸ್ಕೊಳ್ಳಿ. ಈಗ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಭಾಗ ಎ ಅಂತ ಇರುತ್ತೆ. ಪಾರ್ಟ್ ಎನಲ್ಲಿ ನಾವು 4 ರೋಮನ್ ಅಂಕಿಗಳ ಒಂದು ಇದನ್ನು ಕಾಣ್ತೇವೆ. ಮೊದಲನೇದು ರೋಮನ್ ಅಂಕಿ 1, ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. 5x1 ಈ ಪ್ರಶ್ನೆಗಳನ್ನ ಗಮನಿಸ್ಬೋದು. ಇಲ್ಲಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಪ್ರಶ್ನೆ ಇದೆ. ಇದು ಸ್ವಲ್ಪ ನಿಮಗೆ ಗಮನಿಸ್ಕೋಬೇಕು ವಿದ್ಯಾರ್ಥಿಗಳು, ಅದನ್ನು ಅರ್ಥ ಮಾಡಿಕೊಂಡು ಇದನ್ನು ಪ್ರಶ್ನೆಯನ್ನು ಬರೆಯಬೇಕಾಗುತ್ತೆ. ಅಂದರೆ ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ, ಹಾಗೆ ಎರಡನೇದು ಮತದಾರನು ಚುನಾವಣಾ ನಿಯಮಗಳನ್ನು ಉಲ್ಲಂಘಿಸುವುದು, ಹಾಗೆ ಮತದಾನದ ರಹಸ್ಯವನ್ನು ಉಲ್ಲಂಘಿಸುವುದು, ಮತ ಹಾಕಲು ಮತದಾರನು ನಿರಾಕರಿಸುವುದು. ನೋಡಿ, ಇಲ್ಲಿ 4 ಆಯ್ಕೆಗಳನ್ನ ನೀಡಲಾಗಿದೆ. ಸರಿಯಾದಂಥ ಉತ್ತರ ಯಾವುದು ಅಂತ ಅಂದಾಗ ನಿಮಗೆ ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಆಪ್ಷನ್ A, B, C, D ಅಂತ ಆಯ್ಕೆ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಸರಿಯಾದನ್ನು ಆಯ್ಕೆ ಮಾಡಿ ಬರೀಬೇಕು. ಇಲ್ಲಿ ಉತ್ತರ ಸರಿಯಾದ ಯಾವುದು ಅಂತ ಅಂದಾಗ ಅಲ್ಲಿ ಮೊದಲನೇ ಆಯ್ಕೆ ಇದೆಯಲ್ಲ ಅದು ಸರಿಯಾದಂಥ ಉತ್ತರ. ಆದರೆ ಅಲ್ಲಿ ನಾವು ಗಮನಿಸುವಂಥ ಸಂದರ್ಭದಲ್ಲಿ ಇಲ್ಲಿ ಆಪ್ಷನ್ B ಏನಿದೆ ಅಂದರೆ 1 ಮಾತ್ರ ಅಂತ ಏನಿದೆ ಅದನ್ನು ಸರಿಯಾದಂಥ ಉತ್ತರ ಅಂತೇಳಿ ನಾವಿಲ್ಲಿ ಬರೀಬೇಕಾಗುತ್ತೆ. ಆಪ್ಷನ್ B ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು ಎರಡನೇ ಪ್ರಶ್ನೆ ನೋಡುವ ಸಂದರ್ಭದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು ಆಚರಿಸಲಾಗುವುದು ಅಂತಿದೆ. ವಿಶ್ವ ಪರಿಸರ ದಿನಾಚರಣೆಯನ್ನು 4 ಆಯ್ಕೆಗಳನ್ನು ನೀಡಲಾಗಿದೆ. ನೀವು ಇಲ್ಲಿ ಗಮನಿಸ್ಬೋದು. 4ನೇ ಜೂನ್, 10ನೇ ಜೂನ್, 7ನೇ ಜೂನ್, 5ನೇ ಜೂನ್. ನಿಮ್ಮೆಲ್ಲರಿಗೂ ಕೂಡ ಉತ್ತರ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಇದು ನಾವು ಆಪ್ಷನ್ D ಜೂನ್ 5ರಂದು ಅದನ್ನು ಆಚರಣೆ ಮಾಡ್ತೀವಿ. ಹಾಗೆ 3ನೇ ಪ್ರಶ್ನೆ ಲಿಬಿಯಾದ ನಿರಂಕುಶಾಧಿಕಾರಿ ಅಂತ ಇದೆ. ಇದಕ್ಕೆ 4 ಆಯ್ಕೆಗಳನ್ನು ನೀಡಿದ್ದಾರೆ. ಅಬ್ದುಲ್ ಹಫೀಜ್ ಗೋಗಾ, ಹಾಗೆ ಮಹಮ್ಮರ್ ಗಡಾಫಿ, ಮುಸ್ತಫಾ ಅಬ್ದುಲ್ ಜಲೀಲ್, ಮೊಹಮ್ಮದ್ ಮೋರ್ಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದಾಗ ಅದಕ್ಕೆ ಮೊಹಮ್ಮರ್ ಗಡಾಫಿ ಇದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ 4ನೇ ಪ್ರಶ್ನೆ ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ ಅಂತ ಪ್ರಶ್ನೆ ಇದೆ. ಅಲ್ಲಿ ನೀಡಿರುವ ಚಿತ್ರವನ್ನು ವೀಕ್ಷಿಸಿ ಕೆಳಗಿನ ಉತ್ತರವನ್ನು ಆರಿಸಿ ಅಂತ ಇದೆ. ಅಲ್ಲಿ ನಿಮಗೆ ಆ ಚಿತ್ರದೊಳಗಡೆ ಗಮನಿಸ್ಬೋದು. ಅಲ್ಲಿ ಆ ಒಂದು ವಿಶ್ವಸಂಸ್ಥೆಯ ಒಂದು ಏನು ಮ್ಯಾಪ್ ಚಿಹ್ನೆ ಥರ ಇರುತ್ತೆ ಅದನ್ನು ಕೊಟ್ಟು ಅದೊಂದು ಫೈರ್ ಇರುವಂಥ ಚಿಹ್ನೆಯನ್ನು ಕೊಡಲಾಗಿದೆ. ಗಮನಿಸ್ಕೊಳ್ಳಿ. ಇಲ್ಲಿ ನಾವು ವಿಶ್ವಸಂಸ್ಥೆಯ ಉದ್ದೇಶಗಳಿದೆಯಲ್ಲ ಅದನ್ನು ಚೆನ್ನಾಗಿ ತಿಳ್ಕೊಂಡಿದ್ರೆ ಈ ಪ್ರಶ್ನೆಗೆ ತುಂಬ ಸುಲಭವಾಗಿ ಉತ್ತರ ಬರೀಬೋದು. ವಿಶ್ವಸಂಸ್ಥೆ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ಅಲ್ಲಿ ನಾವು ವಿಶ್ವಸಂಸ್ಥೆಯ ಉದ್ದೇಶಗಳನ್ನ ಹೇಳುವಂಥ ಸಂದರ್ಭದಲ್ಲಿ ನಿಮಗೆ ಹೇಳಿರ್ತೇವೆ, ಅದನ್ನು ಗಮನಿಸ್ಕೋಬೇಕು. ಅಂದರೆ ವಿಶ್ವಸಂಸ್ಥೆಯು ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ಪ್ರಪಂಚವನ್ನು ರಕ್ಷಿಸುತ್ತದೆ, ವಿಶ್ವವನ್ನು ರಕ್ಷಿಸುತ್ತದೆ ಅಂತೇಳಿ ನಾವು ಹೇಳಿರ್ತೇವೆ. ಅದು ಉದ್ದೇಶವನ್ನು ಹೊಂದಿದೆ. ಹಾಗೆ ಈ ಕೆಳಗಿನ ಯಾವ ಹೇಳಿಕೆಯು ಸೂಕ್ತವಾಗಿದೆ ಅಂಥೇಳಿ 5ನೇ ಪ್ರಶ್ನೆ ಇದೆ. ಇಲ್ಲಿ ಸಾಮಾನ್ಯವಾಗಿ ನಿಮಗೆ ಪ್ರಶ್ನೆಗಳ ರೂಪದಲ್ಲಿ ಪ್ರಶ್ನೆಗಳಿರೋದಿಲ್ಲ, ಅಂದರೆ ಕ್ವಶನ್ ಮಾರ್ಕ್ ಇರುವಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳೋದಿಲ್ಲ. ಗಮನಿಸ್ಕೊಂಡಿರಿ, ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ 4 ಆಯ್ಕೆಗಳನ್ನ ಕೊಡಲಾಗಿದೆ. ಒಂದು, ಇಂದಿರಾ ಗಾಂಧಿ ಮತ್ತು ಜಡ್ಡಿಯ ಭುಟ್ಟೋ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು. ಇಲ್ಲೇ ನಾನು ಹೇಳ್ಕೊಂಡು ಹೋಗ್ಬಿಡ್ತೀನಿ, ಅದು ತಪ್ಪು. ಏಕೆ ಅಂತಂದರೆ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್. ಹಾಗಾಗಿ ಇದನ್ನು ಬಿಟ್ಬಿಡಿ. ಹಾಗೆ ಎರಡನೇ ಒಂದು ಆಯ್ಕೆ B, ಅಯೂಬ್ ಖಾನ್ ಮತ್ತು ಇಂದಿರಾ ಗಾಂಧಿ ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದರು ಅಂತಿದೆ. ಇಲ್ಲಿ
ಗಮನಿಸಿದಾಗ ನಾವು ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಇಂದಿರಾ ಗಾಂಧಿ ನಿಜ, ಆದರೆ ZA ಭುಟ್ಟೋ ಪಾಕಿಸ್ತಾನದವರು ಆಗಿರ್ತಾರೆ. ಹಾಗೆ ಮೂರನೇ ಆಯ್ಕೆ ಜವಾಹರ್ಲಾಲ್ ನೆಹರು ಮತ್ತು ಚೌವೆನ್ಲಾಯ್ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದರು ಅಂತಿದೆ. ಇದು ಸರಿಯಾದಂಥ ಉತ್ತರ ಆಗಿದೆ. ಏಕೆಂದರೆ ಜವಾಹರ್ಲಾಲ್ ನೆಹರು ಮತ್ತು ಚೌವೆನ್ಲಾಯ್ ಚೀನಾದ ಪ್ರಧಾನಿ ಅವರು ಪಂಚಶೀಲ ತತ್ವಕ್ಕೆ 1954 ಏಪ್ರಿಲ್ 29ರಂದು ಸಹಿಯನ್ನು ಹಾಕ್ತಾರೆ. ಹಾಗಾಗಿ ಅದು ಸರಿಯಾದಂಥ ಉತ್ತರ ಆಗಿದೆ. ಇನ್ನೊಂದು ಆಯ್ಕೆ ಇದೆ VP ಸಿಂಗ್ ಮತ್ತು ನವಾಜ್ ಶರೀಫ್ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಿದರು ಅಂತೇಳಿ. ಅದು ತಪ್ಪಾಗಿದೆ. ಏಕೆಂದರೆ ಆ ಒಂದು ಒಪ್ಪಂದಕ್ಕೆ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಿದವರು ನವಾಜ್ ಶರೀಫ್ ಮತ್ತು ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು. ಹಾಗಾಗಿ ಆ ಒಂದು ಆಯ್ಕೆ ಈಗ ಇಲ್ಲಿ ತಪ್ಪಾಗಿದೆ. ಅದನ್ನು ನೀವು ಗಮನಿಸ್ಕೊಂಡು ಆಪ್ಷನ್ C ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು ಮುಂದಿನ ಒಂದು ಭಾಗಕ್ಕೆ ಹೋದಾಗ, ಅಂದರೆ ಇಲ್ಲಿ ಉಪವಿಭಾಗಕ್ಕೆ ಹೋದಾಗ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಇದೆ ನೋಡಿ. ಈ ಒಂದು ಇದರಲ್ಲಿ ನಿಮಗೆ 5 ಆಯ್ಕೆಗಳನ್ನ ಕೂಡ ಕೊಟ್ಟಿರ್ತಾರೆ. 5 ಆಯ್ಕೆಗಳನ್ನ ಸರಿಯಾದನ್ನು ಆಯ್ಕೆ ಮಾಡಿ ಬರೀಬೇಕಾಗತ್ತೆ. 6ನೇ ಪ್ರಶ್ನೆಯಿಂದ ಪ್ರಶ್ನೆ ಇರುತ್ತೆ. ಇಲ್ಲಿ ಮೊದಲನೇ 6ನೇ ಪ್ರಶ್ನೆ ನೋಡೋಣ. ಡ್ಯಾಶ್ ಅವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆಯನುಸಾರ ಶಾಸನಸಭಾ ಸದಸ್ಯತ್ವ ಕಳೆದುಕೊಳ್ಳುವುದಿಲ್ಲ ಅಂತ ಇದೆ ಪ್ರಶ್ನೆ. ಇದಕ್ಕೆ ನಾವು ಸರಿಯಾದಂಥ ಉತ್ತರ ಸ್ಪೀಕರ್, ಅಂದರೆ ಸ್ಪೀಕರ್ ಅವರು ಇರ್ಬೋದು, ಅಥವಾ ಶಾಸನಸಭೆಯ ಅಧ್ಯಕ್ಷರು, ಯಾವುದೇ ಸದನದ ಶಾಸನಸಭೆಯ ಅಧ್ಯಕ್ಷರಿದ್ದಾಗ ಅವರು ತಮ್ಮ ಸದಸ್ಯತ್ವವನ್ನು ಕಳ್ಕೊಳ್ಳೋದಿಲ್ಲ, ಇದನ್ನು ತಿಳ್ಕೊಂಡಿರಿ. ಹಾಗೆ 7ನೇದು ಪ್ರಶ್ನೆ ಡ್ಯಾಶ್ರಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂತು ನೋಡಿ. ಈ ಪ್ರಶ್ನೆಗೆ ಉತ್ತರ ಅಲ್ಲಿ ಡ್ಯಾಶ್ರಂದು ಅಂದಾಗ ಯಾವಾಗ ಜಾರಿಗೆ ಬಂತು ಅಂದಾಗ ಒಂದೇ ಇಸ್ವಿ ಕೊಟ್ಟಿರುವಂಥದ್ದು. ಹಾಗಾಗಿ ತುಂಬ ಸುಲಭ ಉತ್ತರ ಗುರುತಿಸ್ಬೋದು. ಇಲ್ಲಿ 2002 ಸರಿಯಾದಂಥ ಉತ್ತರ. ಹಾಗೆ 8ನೇ ಪ್ರಶ್ನೆ ಡ್ಯಾಶ್ರವರು ಅಸ್ಮಿತ ರಾಜಕಾರಣವನ್ನು ಗುರುತಿಸಿದವರು ಅಂತ ಇದೆ. ಡ್ಯಾಶ್ರವರು ಅಂದ ತಕ್ಷಣ ಅಲ್ಲಿ ಒಬ್ಬರೇ ವ್ಯಕ್ತಿ ಹೆಸರು ಕೊಟ್ಟಿರುವಂಥದ್ದು LA ಕಾಫ್ಮನ್, ಅವರ ಹೆಸರನ್ನು ತುಂಬ ಸುಲಭವಾಗಿ ನೀವು ಗುರುತಿಸಿ ಬರೀಬಹುದು. ಹಾಗೆ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ನಲ್ಲಿದೆ ಅಂತ ಇದೆ. ಇದಕ್ಕೆ ಅಲ್ಲಿ ಕೊಟ್ಟಿರುವಂಥದ್ದು ಒಂದೇ ಸ್ಥಳ, ಇನ್ನೊಂದು ಇಂಗ್ಲೆಂಡ್ ಅಂತ ಇದೆ. ಆದರೆ ಅದನ್ನು ನೀವು ಬಿಟ್ಟು ಇಲ್ಲಿ ನೀವು ಯಾವ್ದು ಬರೀಬೇಕಾಗುತ್ತೆ, ದಿ ಹೇಗ್ ಅದನ್ನು ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ ನಾವು 10ನೇ ಪ್ರಶ್ನೆ CHOGM ಅಂತ ಇದೆ. CHOGM ಅಂದರೆ ಕಾಮನ್ವೆಲ್ತ್ ಹೆಡ್ಸ್ ಆಫ್ ಗೌರ್ಮೆಂಟ್ ಮೀಟಿಂಗ್ ಅಂತೇಳಿ, ಅದೊಂದು ಸಂಘಟನೆ, ಕಾಮನ್ವೆಲ್ತ್ ಸಂಘಟನೆ. ಆ ಒಂದು ಸಂಘಟನೆಯ ನಾಯಕತ್ವವನ್ನು ಡ್ಯಾಶ್ ದೇಶ ವಹಿಸಿದೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಇಂಗ್ಲೆಂಡ್ ಅಂತೇನಿದೆ, ಅದು ಸರಿಯಾದಂಥ ಉತ್ತರ ನೋಡಿ. ಇಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ತುಂಬ ಸುಲಭವಾಗಿ ಉತ್ತರಗಳನ್ನ ಆಯ್ಕೆ ಮಾಡಿ ಬರೀಬಹುದು. ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಹರಿಸಿದ್ರೆ ಇದನ್ನು ತಿಳ್ಕೊಬೋದಾಗುತ್ತೆ. ಹಾಗೆ ನಾವು ಮುಂದಿನ ಒಂದು ವಿಭಾಗ ಅಂತಂದಾಗ ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳು. ನಾವು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಕೋಬೇಕು. ಹಿಂದೆ ಇದ್ದಂಥ ಒಂದು ಮಾದರಿಯಲ್ಲಿ 11, 12, 13, 14, 15ನೇ ಪ್ರಶ್ನೆಗಳು ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳಾಗಿರ್ತಿದ್ವು. ಆದರೆ ಈಗ ಅವೆಲ್ಲವನ್ನು ಕೂಡ ಒಟ್ಟು ಸೇರಿಸಿ ಒಂದೇ ಪ್ರಶ್ನೆಯನ್ನಾಗಿ ಮಾಡಲಾಗಿದೆ, ಅದೇ 11ನೇ ಪ್ರಶ್ನೆ. ಆ 11ನೇ ಪ್ರಶ್ನೆಯಲ್ಲೇ ನೀವು ABCDE ಅಂತ 5 ಇರ್ತವೆ, ಅವುಗಳನ್ನ ಹೊಂದಿಸಿ ಬರೀಬೇಕಾಗುತ್ತೆ. ಇದು ಒಂದೇ ಪ್ರಶ್ನೆ ಅಂತ ತಿಳ್ಕೊಂಡಿರಬೇಕು. ಇಲ್ಲಿ ನಾವು ಬೌಂಡ್ರಿ ಕಮಿಷನ್, ಮಸೂರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ, ವಿಶ್ವಸಂಸ್ಥೆ, ಭಯೋತ್ಪಾದನೆ, ಡಾಕ್ಟರ್ BR ಅಂಬೇಡ್ಕರ್, 24ನೇ ಅಕ್ಟೋಬರ್ 1945 ಟೆರರ್, ಹಾಗೆ ಮೂಕನಾಯಕ ಕೇಂದ್ರೀಯ ಶಾಸಕಾಂಗ, ಹಾಗೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಂತ ಆಯ್ಕೆಗಳನ್ನ ಕೊಡಲಾಗಿದೆ ನೋಡಿ. ಇದನ್ನು ಹೊಂದಿಸಿ ಬರೆದಾಗ ಯಾವ ರೀತಿ ಬರೀಬೇಕು, ಅದಕ್ಕೆ ಉತ್ತರ ನೀವು ಪ್ರಶ್ನೆ ಸಂಖ್ಯೆಯನ್ನು 11 ಅಂತ ಹಾಕಬೇಕು. ಆ ಒಂದು ಇದರಲ್ಲಿ ಹೊಂದಿಸಿ ಬರೀಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ A ಮತ್ತು B ಅಂತ ಪಟ್ಟಿ ಅಂತ ಕೊಟ್ಟಿದ್ದರೆ ಅವುಗಳನ್ನ ಬರೆದು ಹೊಂದಿಸಿ ಬರೀಬೇಕಾಗುತ್ತೆ. ಇಲ್ಲ ಒಂದು ವೇಳೆ ಕೊಟ್ಟಿಲ್ಲ ಅಂದರೆ 11ನೇ ಪ್ರಶ್ನೆ ಸಂಖ್ಯೆಯನ್ನು ಬರೆದು ಈ ರೀತಿ ಉತ್ತರವನ್ನು ಬರೀಬೇಕು. ಅಲ್ಲಿ A ಬೌಂಡರಿ ಕಮಿಷನ್, ಅದರ ಅಧ್ಯಕ್ಷರು ಸಿರಿಲ್ ರ್ಯಾಡ್ಕ್ಲಿಫ್. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸೂರಿಯಲ್ಲಿದೆ. ಹಾಗೆ ಭಯೋತ್ಪಾದನೆ, ಅದರ ಮೂಲ ಪದ ಟೆರರ್ ಅದಕ್ಕೆ. ಹಾಗೆ 24ನೇ ಅಕ್ಟೋಬರ್ 1945 ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು, ಅದನ್ನು ಹೊಂದಿಸಿ ಬರೀಬೇಕು. ಹಾಗೆ ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಡಾಕ್ಟರ್ BR ಅಂಬೇಡ್ಕರ್, ಹಾಗಾಗಿ ಅದನ್ನು ಹೊಂದಿಸಿ ಬರೀಬೇಕಾಗುತ್ತೆ. ಅಲ್ಲಿ ಕೇಂದ್ರೀಯ ಶಾಸಕಾಂಗ ಅಂತ ಒಂದು ಆಪ್ಷನ್ ಇತ್ತು, ಅದನ್ನು ಬಿಡಬೇಕಾಗುತ್ತೆ. ಹಾಗೆ ನಾವು ಮುಂದಿನ ಒಂದು ವಿಭಾಗಕ್ಕೆ ಹೋದಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿರುತ್ತೆ. ಇಲ್ಲೂ ಕೂಡ 5 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. 5 ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ನೀವು ಉತ್ತರಿಸಬೇಕಾಗುತ್ತೆ. ನಾವು ಮೊದಲನೇ ಪ್ರಶ್ನೆ 12 ನೋಡುವಂಥದ್ದು ಆಪರೇಷನ್ ಪೋಲೋ ಎಂದರೇನು. ಇದಕ್ಕೆ ನೀವು ಉತ್ತರವನ್ನು ಇಲ್ಲಿ ಗಮನಿಸ್ಬೋದು. ಹೈದರಾಬಾದಿನ ಅರಾಜಕತೆಯನ್ನು ಹೋಗಲಾಡಿಸಲು ಸೆಪ್ಟೆಂಬರ್ 1948ರಲ್ಲಿ ಭಾರತದ ಸೇನೆಯು ಹೈದರಾಬಾದನ್ನು ಪ್ರವೇಶಿಸಿತು. ಈ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎನ್ನುತ್ತೇವೆ. ನಿಮಗೆ ಒಂದೇ ವಾಕ್ಯ ಅಂತ ಕೇಳಿದಾಗ ಬೇಕಾದ್ರೆ ನೀವು ಅದನ್ನೇ ಒಂದೇ ವಾಕ್ಯ ಮಾಡಿ ಬರಿಬೋದು. ಹೈದರಾಬಾದ್ನ ಅರಾಜಕತೆಯನ್ನು ಹೋಗಲಾಡಿಸಲು ಸೆಪ್ಟೆಂಬರ್ 1948ರಲ್ಲಿ ಭಾರತದ ಸೇನೆ ಹೈದರಾಬಾದನ್ನು ಪ್ರವೇಶಿಸಿದ್ದನ್ನು ಆಪರೇಷನ್ ಪೋಲೋ ಎನ್ನುತ್ತೇವೆ ಅಂತ ಕೂಡ ಒಂದೇ ಸೆಂಟೆನ್ಸಲ್ಲಿ ಬರೀಬೋದು. ಹಾಗೆ
13ನೇ ಪ್ರಶ್ನೆ, ಮನುಸ್ಮೃತಿಯನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತು ಅಂತ ಇದೆ. ಇದಕ್ಕೆ ಉತ್ತರ ಕ್ರಿಸ್ತಪೂರ್ವ 185ರಲ್ಲಿ. ಕ್ರಿಸ್ತಪೂರ್ವ 185ರಲ್ಲಿ ಪುಷ್ಯಮಿತ್ರ ಶೃಂಗನು ಮನುಸ್ಮೃತಿಯನ್ನು ಭಾರತದ ಸಮಾಜದಲ್ಲಿ ಅಳವಡಿಸ್ತಾನೆ. ಅದನ್ನು ನಾವು ತಿಳ್ಕೊಂಡಿರಬೇಕಾಗುತ್ತೆ. ಹಾಗೆ 14ನೇ ಪ್ರಶ್ನೆ, ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರು ಅಂತಿದೆ. ಇದಕ್ಕೆ ಉತ್ತರ ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಜಿಲ್ಲಾಧಿಕಾರಿ. ಅದನ್ನು ತಿಳ್ಕೊಂಡಿರಿ. ಹಾಗೆ 15ನೇ ಪ್ರಶ್ನೆ, LAC ಅನ್ನು ವಿಸ್ತರಿಸಿ ಅಂತಿದೆ. ಇದಕ್ಕೆ ಸರಿ ಉತ್ತರ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತೇಳಿ, ಅಂದರೆ ವಾಸ್ತವ ಗಡಿ ನಿಯಂತ್ರಣ ರೇಖೆ ಅಂತ ನಾವು ಅದನ್ನು ಕರಿತೇವೆ. ಅದನ್ನು ವಿಸ್ತರಿಸಿ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ನೀವು ಬರೀಬೋದು. ಹಾಗೆ ಇನ್ನೊಂದು ಪ್ರಶ್ನೆ 16ನೇ ಪ್ರಶ್ನೆ, ಬಂಗಬಂಧು ಎಂದು ಯಾರನ್ನು ಕರೆಯುವರು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಶೇಖ್ ಮುಜಿಬುರ್ ರೆಹಮಾನ್. ಇವರು ಆ ಬಂಗಾಳ ಏನು ಪೂರ್ವ ಬಂಗಾಳ ಅಂತ ಇತ್ತು, ಅದನ್ನು ವಿಮೋಚನೆ ಮಾಡಲಿಕ್ಕೆ ಹೋರಾಟ ಮಾಡ್ತಾರೆ. ಹಾಗಾಗಿ ಅವರನ್ನು ಬಂಗಬಂಧು ಅಂತ ಕರೀತಾರೆ. ನಂತರ ಬಾಂಗ್ಲಾದೇಶ ಕೂಡ ಉಗಮ ಆಗುವಂಥದ್ದು ನಾವು ಗಮನಿಸ್ಬೋದು. ಹಾಗೆ ನೆಕ್ಸ್ಟು ನಾವು ಭಾಗ ಬಿಗೆ ಬಂದಾಗ ಪಾರ್ಟ್ ಬಿನಲ್ಲಿ ಗಮನಿಸ್ಬೋದು. ಈ ಪಾರ್ಟ್ ಬಿನಲ್ಲಿ 2 ಅಂಕದ ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ. ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುತ್ತೆ. ನೋಡಿ, ಈ ಒಂದು ಪ್ರಶ್ನೆಗಳು ಬಹಳ ಮುಖ್ಯವಾದ ಪ್ರಶ್ನೆಗಳು. ಇಲ್ಲಿ ನಿಮಗೆ 5 ಪ್ರಶ್ನೆಗಳಿಗೆ 10 ಅಂಕಗಳನ್ನ ಗಳಿಸ್ಬೋದು. ಹಾಗಾಗಿ ಸರಿಯಾದಂಥ ಉತ್ತರವನ್ನು ಸ್ಪಷ್ಟವಾಗಿ ಬರೀಬೇಕಾಗುತ್ತೆ. ಇಲ್ಲಿ 17ನೇ ಪ್ರಶ್ನೆ ನೋಡುವಂಥದ್ದು, ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಎಂದರೇನು ಅಂತ ಇದೆ. ಇದಕ್ಕೆ ಉತ್ತರ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಎಂದರೆ ಸಮರ್ಥರಾದಂಥ ಎಲ್ಲರೂ ಚುನಾವಣೆಗಳಿಗೆ ಸ್ಪರ್ಧಿಸಲು ಅನುಕೂಲವಾಗುವಂತೆ, ಬೇಕಾದ್ರೆ ನೀವು ಕಪ್ಪು ಹಣವನ್ನು ತಡೆಗಟ್ಟಲು ಉದ್ದೇಶದಿಂದ ಅವರ ಚುನಾವಣಾ ವೆಚ್ಚವನ್ನೇ ಸರ್ಕಾರವೇ ಭರಿಸುವ ಒಂದು ವ್ಯವಸ್ಥೆ. ಅದನ್ನು ನಾವು ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವಂಥದ್ದು ಅಂತ ಕರೀತೇವೆ. ಹಾಗೆ 18ನೇ ಪ್ರಶ್ನೆ, ಕೇಂದ್ರ ಸೇವೆಗಳ ಯಾವುದಾದರೂ 2 ಉದಾಹರಣೆಗಳನ್ನು ತಿಳಿಸಿದೆ. ಕೇಂದ್ರ ಸೇವೆಗಳು ಅಂತಂದಾಗ ಹಲವಾರು ಉದಾಹರಣೆಗಳಿದೆ. ನಾನು ಇಲ್ಲಿ 2 ಮಾತ್ರ ಕೊಟ್ಟಿದ್ದೇನೆ. ನೀವು ಭಾರತೀಯ ವಿದೇಶಾಂಗ ಸೇವೆ, ಹಾಗೆ ಭಾರತೀಯ ರೈಲ್ವೆ ಸೇವೆಗಳು, ಭಾರತೀಯ ಕಂದಾಯ ಸೇವೆಗಳು, ಭಾರತೀಯ ಅಂಚೆ ಸೇವೆಗಳು, ಹಾಗೆ ಭಾರತೀಯ ಇಂಜಿನಿಯರಿಂಗ್ ಸೇವೆಗಳು, ಭಾರತೀಯ ಮಾಹಿತಿ ಸೇವೆ, ಭಾರತೀಯ ಇತರೆ ಒಂದು ಸೇವೆಗಳಿದೆ. ಆ ಸೇವೆಗಳಲ್ಲಿ ಯಾವುದಾದ್ರು ನೀವು 2 ಸೇವೆಗಳನ್ನ ಬರೆದ್ರೆ ಸಾಕಾಗುತ್ತೆ. ಹಾಗೆ ನಾವು 19ನೇ ಪ್ರಶ್ನೆ ನೋಡುವಂಥದ್ದು, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ವಿಧಾನವನ್ನು ಬರೆಯಿರಿ ಅಂತಿದೆ. ನೋಡಿ, ಇಲ್ಲಿ ಈ ಪ್ರಶ್ನೆ ನಿಮಗೆ ಗಮನಿಸಬೇಕಾಗತ್ತೆ. ಸ್ವಲ್ಪ ಕ್ಲಿಷ್ಟಕರವಾಗಿರುತ್ತೆ. ವಿದ್ಯಾರ್ಥಿಗಳು ಗಮನಿಸ್ಕೊಂಡು ಅದನ್ನು ಬರಿಬೋದು. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಅವರ ದುರ್ನಡತೆಯ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ವಿಚಾರಣೆ ಮುಗಿದ ನಂತರ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಮಾತ್ರ ಅವರನ್ನು ರಾಷ್ಟ್ರಪತಿಗಳು ಸದಸ್ಯತ್ವದಿಂದ ವಜಾಗೊಳಿಸಬಹುದು ಅಂತ ಬರೀಬೇಕಾಗುತ್ತೆ. ಇದು ಅವರ ಒಂದು ಪದಚ್ಯುತಿ ವಿಧಾನ. ಹಾಗೆ ನಾವು 20ನೇ ಪ್ರಶ್ನೆಗೆ ಹೋದಾಗ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳಾಗುವು ಅಂತಿದೆ. ನೀವು ಉತ್ತರವನ್ನು ಕೂಡ ಅಲ್ಲಿ ಗಮನಿಸ್ಬೋದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 3 ವಾಣಿಗಳೆಂದರೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಈ 3 ಅಂಶಗಳನ್ನ ಬರೀಬೇಕಾಗುತ್ತೆ. ಹಾಗೆ 21ನೇ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಕಡ್ಡಾಯ ಶಿಕ್ಷಣದ ಅರ್ಥವನ್ನು ಬರೆಯಿರಿ ಅಂತ ಇದೆ. ಇಲ್ಲಿ ನಾವು ಚಿತ್ರವನ್ನು ಗಮನಿಸಿದಾಗ ಅದರಿಂದ ನಾವು ಅದೇನು ತಿಳ್ಕೊಳ್ತೀವಿ ಅಂದರೆ 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೆ ಉಚಿತ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸುವುದು ಮತ್ತು ಉಚಿತ ದಾಖಲಾತಿ ನೀಡಿ ಹಾಜರಾತಿ ನೀಡಿ ಅವರ ಶಿಕ್ಷಣವನ್ನು ಪೂರ್ಣಗೊಳಿಸುವುದು ಸರ್ಕಾರದ ಕಡ್ಡಾಯ ಜವಾಬ್ದಾರಿಯಾಗಿರುವುದನ್ನೇ ನಾವು ಕಡ್ಡಾಯ ಶಿಕ್ಷಣ ಅಂತ ಕರಿತೇವೆ. ಹಾಗೆ ನಾವು ಮುಂದಿನ ಪ್ರಶ್ನೆಗೆ 22ನೇ ಪ್ರಶ್ನೆಗೆ ಹೋಗೋಣ. NDA ಮೈತ್ರಿಕೂಟದ ಯಾವುದಾದ್ರೂ 2 ರಾಜಕೀಯ ಪಕ್ಷಗಳನ್ನ ತಿಳಿಸಿ ಅಂತಿದೆ. ಇಲ್ಲಿ ನಾನು ನಿಮಗೆ ನೀಡಿದ್ದೇನೆ ಕೆಲವು ಪಕ್ಷಗಳನ್ನ. ಭಾರತೀಯ ಜನತಾ ಪಕ್ಷ ಅದು ಮುಖ್ಯವಾದಂಥ ಪಕ್ಷ NDA ಮೈತ್ರಿಕೂಟದಲ್ಲಿರುವಂಥದ್ದು. ಹಾಗೆ ನಾವು ಇತ್ತೀಚೆಗೆ ಗಮನಿಸಿದಾಗ ಸಂಯುಕ್ತ ಜನತಾದಳ, ಹಾಗೆ ಇನ್ನೊಂದು ತೆಲುಗು ದೇಶಂ ಪಕ್ಷ TDP ಪಕ್ಷ. ನೀವು JDS ಕೂಡ ಇದಕ್ಕೆ ಬರೀಬೋದು. ಹಾಗೆ ನೆಕ್ಸ್ಟು ನಾನು ನೋಡುವಂಥದ್ದು 23ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ ಅಂತಿದೆ. ಇದಕ್ಕೆ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ವ್ಯಾಖ್ಯಾನ ಬರೀಬೇಕಾಗುತ್ತೆ. ನಾನಿಲ್ಲಿ ನಿಮಗೆ ಜರ್ಮಿ ಬೆಂತಾಮ್ ಅವರ ವ್ಯಾಖ್ಯಾನವನ್ನು ಕೊಟ್ಟಿದ್ದೇನೆ. ಅಂದರೆ ಅವರ ಪ್ರಕಾರ ಪರಮಾಧಿಕಾರವುಳ್ಳ ರಾಷ್ಟ್ರಗಳ ನಡುವಿನ ಅಧಿಕಾರ ಸಂಬಂಧವೇ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಕರೆದಿದ್ದಾರೆ. ಹಾಗೆ ನಿಮಗೆ ಓಲಾ ಜೋಸೆಫ್ ಅವರ ವ್ಯಾಖ್ಯಾನ ಕೂಡ ಇದೆ, ಅದನ್ನು ಕೂಡ ನೀವು ಬರೀಬೋದು. ಹಾಗೆ ನೆಕ್ಸ್ಟು 24ನೇ ಪ್ರಶ್ನೆ, ಪೆರೆಸ್ಟ್ರೋಯಿಕಾ ಮತ್ತು ಗ್ಲಾಸ್ನಾಟ್ಸ್ ಎಂದರೇನು ಅಂತಿದೆ. ಇದಕ್ಕೆ ನಾವು ಉತ್ತರ ನೋಡಿದಾಗ ಸೋವಿಯತ್ ಒಕ್ಕೂಟದ ಅಧ್ಯಕ್ಷರಾಗಿದ್ದಂಥ ಮಿಖಾಯಿಲ್ ಗೋರ್ಬಚೇವ್ ರವರು 1985ರಲ್ಲಿ ನಂತರ ಜಾರಿಗೊಳಿಸಿದಂಥ ಆರ್ಥಿಕ ಪುನರ್ರಚನೆ ಮತ್ತು ರಾಜಕೀಯ ಮುಕ್ತತೆಗಳನ್ನು ಕ್ರಮವಾಗಿ ನಾವು ಪೆರೆಸ್ಟ್ರೋಯಿಕಾ ಮತ್ತು ಗ್ಲಾಸ್ನಾಟ್ಸ್ ಅಂತ ಕರೆಯಲಾಗುತ್ತೆ. ಹಾಗೆ ನಾವು ಈ ಒಂದು ವಿಭಾಗದಲ್ಲಿ ಇಷ್ಟು ಪ್ರಶ್ನೆಗಳಿರ್ತವೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೆ ನಾನು. ಆದರೆ ನೀವು ಪರೀಕ್ಷೆಯಲ್ಲಿ ಬರೀಬೇಕಾದಾಗ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ನಾವು ಮುಂದಿನ ವಿಭಾಗಕ್ಕೆ ಹೋಗುವಂಥದ್ದು ಭಾಗ ಸಿ,
ಪಾರ್ಟ್ ಸಿ ಏನಿದೆ ಇಲ್ಲಿ 5 ಅಂಕದ ಪ್ರಶ್ನೆಗಳಿರ್ತವೆ. ನೋಡಿ, ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15-20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುತ್ತೆ. ಇಲ್ಲಿ ಒಂದು ಸ್ವಲ್ಪ ನಾವು ಹೆಚ್ಚು ಒಂದು ಉತ್ತರವನ್ನು ಬರೀಬೇಕಾಗುತ್ತೆ. 15-20 ವಾಕ್ಯಗಳು ಅಂದಾಗ ನಾವು 1 ಪುಟ ಅಥವಾ 1.5 ಪುಟದಷ್ಟು ಉತ್ತರವನ್ನು ಬರೀಬೇಕಾಗುತ್ತೆ. ವಿದ್ಯಾರ್ಥಿಗಳು ಇದನ್ನು ಗಮನಿಸ್ಕೊಳ್ಳಿ. ಇಲ್ಲಿ ಪ್ರಶ್ನೆಗಳನ್ನ ನೀಡಿದ್ದೇನೆ, ನಿಮಗೆ ಉತ್ತರಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಪ್ರಶ್ನೆಗಳನ್ನ ಗಮನಿಸ್ಕೊಳ್ಳಿ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಹಿಂದೆ ಮಾಡಿರುವಂಥ ಒಂದು ವಿಡಿಯೋಗಳೇನಿದೆ ಅವುಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ಉತ್ತರಗಳು ಇದೆ. ಹಾಗಾಗಿ ನಾನು ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ನೀವು ಆ ಪ್ರಶ್ನೆಗಳ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅವುಗಳನ್ನ ಗಮನಿಸ್ಕೊಂಡ್ರೆ ನೀವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಪಡ್ಕೋಬೋದು. ನೋಡಿ, ಇಲ್ಲಿ 25ನೇ ಪ್ರಶ್ನೆ ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಬಗ್ಗೆ ಬರೆಯಿರಿ ಅಂತ ಇದೆ. ಇದು ಅಧ್ಯಾಯ 1ರಲ್ಲಿ ಬರುತ್ತೆ ಪ್ರಶ್ನೆ, ಅದನ್ನು ನೋಡ್ಕೊಳ್ಳಿ. ಹಾಗೆ 26ನೇ ಪ್ರಶ್ನೆ ರಾಜ್ಯಗಳ ಪುನರಚನೆಗೆ ಭಾಷೆಯ ಒಂದು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ನೀಡಿ. ಇದು ಕೂಡ ಅಧ್ಯಾಯ 1ರಲ್ಲಿ ಬರುತ್ತೆ. ಇದ್ರ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉತ್ತರ ಕೊಟ್ಟಿರ್ತೇನೆ, ಗಮನಿಸ್ಕೋಬೋದು. ಹಾಗೆ ಅಧ್ಯಾಯ 3ರಲ್ಲಿ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನ ವಿಮರ್ಶಾತ್ಮಕವಾಗಿ ಚರ್ಚಿಸಿ ಅಂತ ಇದೆ. ನೋಡಿ, ಇಲ್ಲಿ ವಿಮರ್ಶಾತ್ಮಕವಾಗಿ ಚರ್ಚಿಸಿ ಅಂತ ಕೇಳಿದಾಗ ಇಲ್ಲಿ ನಾವು ವಿಮರ್ಶೆ ಮಾಡಿ ಅವುಗಳನ್ನ ಬರೀಬೇಕಾಗುತ್ತೆ. ಆ ಕಾರ್ಯಗಳನ್ನು ಬರೀಬೇಕಾಗುತ್ತೆ. ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಏನು ಕಾರ್ಯಗಳಿದೆ ಅವುಗಳನ್ನ ಸ್ವಲ್ಪ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಅದನ್ನು ಅವುಗಳ ಒಂದು ಪರ ಮತ್ತು ವಿರೋಧ ಎರಡೂ ರೀತಿಯಲ್ಲಿ ಗುಣ ಮತ್ತು ಅವಗುಣಗಳಿರುತ್ತೆ, ಅವುಗಳನ್ನು ಎರಡನ್ನೂ ಕೂಡ ವಿಮರ್ಶೆ ಮಾಡಿ ಬರೀಬೇಕಾಗುತ್ತೆ. ಹಾಗೆ 28ನೇ ಪ್ರಶ್ನೆ ಅವೈಜ್ಞಾನಿಕ ಭೂಸ್ವಾಧೀನದ ಕುರಿತು ಬರೆಯಿರಿ ಅಂತಿದೆ. ಇದು ನಿಮಗೆ ರೈತ ಚಳುವಳಿ ಅಧ್ಯಾಯ 4ರಲ್ಲಿ ಬರುತ್ತೆ. ಆ ರೈತ ಚಳುವಳಿಯನ್ನು ಗಮನಿಸ್ಕೊಂಡ್ರೆ ಅಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ. ಹಾಗೆ 29ನೇ ಪ್ರಶ್ನೆ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ ಅಂತ ಇದೆ. ಅಧ್ಯಾಯ 5ರಲ್ಲಿ ನಿಮಗೆ ಮೊದಲ ಟಾಪಿಕೇ ಇದಾಗಿರುತ್ತೆ. ಅದರಲ್ಲಿ ನೀವು ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳಲ್ಲಿ ವಿವರಣೆಯನ್ನು ಸಂಕ್ಷಿಪ್ತವಾಗಿ ಬರೆದ್ರೆ ಸಾಕು. 10 ಅಂಶಗಳಿದೆ, ಅವನ್ನು ಸಂಕ್ಷಿಪ್ತವಾಗಿ ನೀವು ಇಲ್ಲಿ ಬರೆದ್ರೆ ಸಾಕಾಗುತ್ತೆ. ಹಾಗೆ 30ನೇ ಪ್ರಶ್ನೆ ಅಸ್ಮಿತ ರಾಜಕಾರಣದ ಉದಯಕ್ಕೆ ಕಾರಣವಾಗುವ ಅಂಶಗಳು ಯಾವ್ಯಾವು ಅಂತ ಇದೆ. ಇದನ್ನು ನಾನು ಸ್ಪಷ್ಟವಾಗಿ ಉತ್ತರ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅದನ್ನು ನೀವು ಗಮನಿಸ್ಕೋಬೋದು. ಹಾಗೆ ಇನ್ನೊಂದು ಪ್ರಶ್ನೆ 31ನೇ ಪ್ರಶ್ನೆ ಯುವ ಜನಾಂಗವು ಭ್ರಷ್ಟಾಚಾರದ ವಿರುದ್ಧ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವರು ಎಂಬುದಕ್ಕೆ ಈ ಚಿತ್ರ ವೀಕ್ಷಿಸಿ ಸಮರ್ಥಿಸಿ ಅಂತ ಇದೆ. ಅಂದರೆ ಭ್ರಷ್ಟಾಚಾರದ ನಿರ್ಮೂಲನೆಯಲ್ಲಿ ಯುವಜನತೆಯ ಪಾತ್ರ ಏನಿದೆ ಅದನ್ನು ನೀವು ಇಲ್ಲಿ ನಾವು ಹೇಗೆ ಯುವಜನತೆ ಪಾಲ್ಗೊಳ್ತಾರೆ ಚಳುವಳಿಗಳಲ್ಲಿ ಅದನ್ನು ವಿವರಿಸಿ ಬರೀಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ ಅಂತಿದೆ. ಇದು ಅಧ್ಯಾಯ 8ರಲ್ಲಿ ಬರುತ್ತೆ. ಇದನ್ನು ನೀವು ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳು 6 ಇದೆ, ಅವುಗಳನ್ನ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಬರೀಬೇಕಾಗುತ್ತೆ. ಹಾಗೆ ವಿಶ್ವಶಾಂತಿಯನ್ನು ಪ್ರೋತ್ಸಾಹಿಸುವಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರವನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ ಅಂತ ಇದೆ. ನೋಡಿ, ಇತ್ತೀಚೆಗೆ ಹಲವಾರು ಸಂದರ್ಭದಲ್ಲಿ ಭಾರತ ವಿಶ್ವದ ಶಾಂತಿ ಕಾಪಾಡುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಿದೆ. ಹಾಗೆ ವಿಶ್ವಸಂಸ್ಥೆಯಲ್ಲೂ ಕೂಡ ಅದು ತನ್ನ ಒಂದು ಪಾತ್ರವನ್ನು ನಿರ್ವಹಿಸ್ತಿರುವಂಥ ನಾವು ಗಮನಿಸ್ತೇವೆ. ಅದು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಿದೆ ಅದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ಗಮನಿಸ್ಕೊಳ್ಳಿ. ಅಥವಾ ನಿಮಗೆ ಅಧ್ಯಾಯ 8ಕ್ಕೆ ಹೋದಾಗ ಅಲ್ಲಿ ನಿಮಗೆ ಸಂಪೂರ್ಣವಾದಂಥ ಉತ್ತರ ಭಾರತ ಮತ್ತು ವಿಶ್ವಸಂಸ್ಥೆ ಅಂತಿದೆ, ಅದನ್ನು ಗಮನಿಸ್ಕೊಂಡ್ರೆ ಸಂಪೂರ್ಣವಾಗಿ ನಿಮಗೆ ವಿವರಣೆ ಸಿಗುತ್ತೆ. ಹಾಗೆ ನಾವು ಮುಂದಿನ ಒಂದು ಭಾಗಕ್ಕೆ ಹೋದಾಗ ಭಾಗ ಡಿ ಪಾರ್ಟ್ ಡಿನಲ್ಲಿ 10 ಅಂಕದ ಪ್ರಶ್ನೆಗಳನ್ನ ಕಾಣ್ತೀವಿ. ಇಲ್ಲಿ 7ನೇ ಒಂದು ರೋಮನ್ ಅಂಕಿ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30-40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುತ್ತೆ. ಇಲ್ಲಿ 2 ಪ್ರಶ್ನೆಗಳನ್ನ ಉತ್ತರವನ್ನು ಬರೀಬೇಕಾಗುತ್ತೆ. 34ನೇ ಪ್ರಶ್ನೆ ಭಾರತದಲ್ಲಿ ಪಕ್ಷಪಾತಿಯ ಸ್ವರೂಪವನ್ನು ವಿವರಿಸಿ ಅಂತ ಇದೆ. ಇಲ್ಲಿ ನೀವು ಗಮನಿಸ್ಕೋಬೇಕು. ಈ ಒಂದು ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಖಂಡಿತ ಬರುತ್ತೆ ಸಾಮಾನ್ಯವಾಗಿ, ಅದನ್ನು ನೀವು ತಿಳ್ಕೊಳ್ಳಿ. ಹಾಗಾಗಿ ಈ ಪ್ರಶ್ನೆ ಹೆಚ್ಚು ಬಾರಿ ಕೇಳಿರೋದ್ರಿಂದ ಇದನ್ನು ಭಾಳ ಮುಖ್ಯ ತಿಳ್ಕೋಬೇಕು. ಹಾಗೆ 35ನೇ ಪ್ರಶ್ನೆ ಕೋಮುವಾದದ ಕಾರಣಗಳು ಮತ್ತು ಅವುಗಳ ಪರಿಹಾರೋಪಾಯಗಳನ್ನು ವಿವರಿಸಿ. ಇದು ಅಧ್ಯಾಯ 5ರಲ್ಲಿ ಬರುತ್ತೆ. ಈ ಪ್ರಶ್ನೆಯನ್ನು ಕೂಡ ಭಾಳ ಮುಖ್ಯವಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಇದ್ರ ಜೊತೆಗೆ ನಿಮಗೆ ಏನು ನಾವು ಹಿಂದೆ ಹೇಳಿದೆ ರಾಷ್ಟ್ರ ನಿರ್ಮಾಣದ ಅಗತ್ಯ ಅಂಶಗಳಿರ್ಬೋದು, ಹಾಗೆ ಅನಕ್ಷರತೆ ಮತ್ತು ಅದಕ್ಕೆ ಕಾರಣಗಳು ಮತ್ತು ಅದು ಭಾರತದ ಪ್ರಜಾಪ್ರಭುತ್ವ ಹೇಗೆ ತೊಡಕಾಗಿದೆ, ಅದಕ್ಕೆ ಪರಿಹಾರೋಪಾಯಗಳೇನಿದೆ ಆ ಪ್ರಶ್ನೆಗಳನ್ನ ಕೂಡ ತಿಳ್ಕೊಂಡಿರಿ. ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಕೇಳುವಂಥ ಸಾಧ್ಯತೆಗಳಿರ್ತವೆ. ಹಾಗೆ ನಿಮಗೆ 36ನೇ ಪ್ರಶ್ನೆ ಆಧುನಿಕ ಸರ್ಕಾರಗಳ ಮೇಲೆ ಆಪ್ತಸ್ನೇಹಿ ಬಂಡವಾಳಶಾಹಿ ನೀತಿಯ ಪರಿಣಾಮಗಳನ್ನು ವಿಮರ್ಶಿಸಿ. ಆಪ್ತಸ್ನೇಹಿ ಬಂಡವಾಳಶಾಹಿಯ ಒಂದು ಪ್ರಭಾವ ಹೇಗಿರುತ್ತೆ, ಒಂದು ಸ್ವರೂಪವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಆ ಒಂದು ಪ್ರಭಾವವನ್ನು ಬರಿತಾ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ 37ನೇ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ಅಧ್ಯಾಯ 9ರಲ್ಲಿ ಬರುತ್ತೆ. 12 ಮೂಲ ತತ್ವಗಳಿದೆ, ಅವುಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿದರೂ ಕೂಡ ನೀವು 10 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆ ನಿಮಗೆ 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳನ್ನ ಬರೆಯುವಂಥ ಸಂದರ್ಭದಲ್ಲಿ
ನೀವು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಪೀಠಿಕೆಯನ್ನು ಬರೀಬೇಕು, ಹಾಗೆ ಮುಖ್ಯವಾದಂಥ ಅಂಶಗಳನ್ನ ವಿವರಿಸಬೇಕು. ಆ ವಿವರಿಸಿದ ನಂತರದಲ್ಲಿ ಅದಕ್ಕೆ ಒಂದು ಕನ್ಕ್ಲೂಷನ್ ಅಂದರೆ ಉಪಸಂಹಾರವನ್ನು ಕೂಡ ಬರೆದಿರಬೇಕು. ಇದನ್ನು ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ನಿಮಗೆ 10ಕ್ಕೆ 10 ಪ್ರಶ್ನೆಗಳು ಅಂಕಗಳು ಬರಬೇಕು ಅಂದಾಗ ಅಲ್ಲಿ ನೀವು ಒಂದು ಪೀಠಿಕೆಯನ್ನು ಬರೆದು ಅದಕ್ಕೆ ಸ್ಪಷ್ಟವಾದಂಥ ಒಂದು ಎಲ್ಲ ಅಂಶಗಳನ್ನ ವಿವರಿಸಿ ಆನಂತರ ಉಪಸಂಹಾರವನ್ನು ಬರೆದರೆ 10ಕ್ಕೆ 10 ಅಂಕಗಳನ್ನು ಕೂಡ ನಿಮಗೆ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈ ಅಂಶವನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ಹಾಗೆ ನೀವು ಸುಮ್ಮನೆ ಪಾಯಿಂಟ್ಸ್ಗಳನ್ನ ಬರೆದ್ರೆ ನಿಮಗೆ 1 ಅಥವಾ 2 ಅಂಕಗಳು ಕಡಿತ ಆಗೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ಪೀಠಿಕೆ ಹಾಗೆ ಎಲ್ಲ ಅಂಶಗಳನ್ನ ವಿವರಿಸುವಂಥದ್ದು ಹಾಗೆ ಉಪಸಂಹಾರ ಇದನ್ನು ಕೂಡ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಹಾಗೆ ನಾವು ಇನ್ನೊಂದು ವಿಭಾಗ ಕಾಣ್ತೇವೆ ಇಲ್ಲಿ. ಇದನ್ನು ಸಾಮಾನ್ಯ ವಿದ್ಯಾರ್ಥಿಗಳೇನಿರ್ತೀರಿ ಅವರು ಬರೆಯುವಂತಿಲ್ಲ. ಆದರೆ ಇದು ಯಾರಿಗೆ ಅನ್ವಯಿಸುತ್ತೆ ಅಂತ ಅಂದಾಗ ನಾವಿಲ್ಲಿ ಪಾರ್ಟ್ ಇಲ್ಲಿ ಗಮನಿಸ್ತೀವಿ, ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ. ಅಂದರೆ ಯಾರು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿರ್ತಾರೆ ಅವರು ಮಾತ್ರ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಬೇರೆ ವಿದ್ಯಾರ್ಥಿಗಳು ಇವುಗಳನ್ನು ಬರೆದ್ರೆ ನಿಮಗೆ ಅಂಕಗಳು ಸಿಗೋದಿಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆಗಳನ್ನ ನೀವು ಬರೆಯುವಂಥದ್ದು ಬೇಕಿಲ್ಲ. ಇದನ್ನು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಮಾತ್ರ ಬರೀಬೇಕಾಗುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಈ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿದ್ದರೆ ಒಂದು ವೇಳೆ ಸಾರ್ಕ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತಿದೆ. ಇದಕ್ಕೆ 4 ಆಯ್ಕೆಗಳನ್ನ ಕೊಡಲಾಗಿದೆ. ಅಲ್ಲಿಗೆ ಆಯ್ಕೆಗಳನ್ನ ಗಮನಿಸಿದಾಗ ನಮಗೆ ಸರಿಯಾದಂಥ ಉತ್ತರ ಅದು ನೇಪಾಳದ ಕಾಠ್ಮಂಡು. ಹಾಗೆ ನಾವು ಇನ್ನೊಂದು ಪ್ರಶ್ನೆ, ಇದನ್ನು ನಾವು ಅಲ್ಲಿ ಕೆಲವು ಪ್ರಶ್ನೆಗಳಿಗೆ ಬದಲಾಗಿ ಕೊಟ್ಟಿರ್ತಾರೆ. ಹಾಗಾಗಿ ಆ ಪ್ರಶ್ನೆಗಳ ಸಂಖ್ಯೆಗಳನ್ನ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಆ ಜಾಗದಲ್ಲಿ ನೀವು ಈ ಪ್ರಶ್ನೆಗಳನ್ನ ಬರೀಬೇಕಾಗಿದೆ. ಇಲ್ಲಿ 21ನೇ ಪ್ರಶ್ನೆಗೆ ಅದಕ್ಕೆ ಬದಲಿಯಾಗಿ ರಾಷ್ಟ್ರ ನಿರ್ಮಾಣದ ಯಾವುದಾದ್ರೂ 2 ಅಡೆತಡೆಗಳನ್ನು ಬರೆಯಿರಿ ಅಂತ ಇದೆ. ಅಲ್ಲಿ ಒಂದು ಚಿತ್ರ ಸಮೇತ ಪ್ರಶ್ನೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಚಿತ್ರ ಸಮೇತ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರ ಬರೆಯೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನಾವು 5 ಅಡೆತಡೆಗಳಿದೆ. ಅದರಲ್ಲಿ ಯಾವುದಾದ್ರು 2 ಬರೆದರೆ ಸಾಕು. ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಅಸಮತೋಲನ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ ಮತ್ತು ರಾಜಕೀಯ ಬಿಕ್ಕಟ್ಟು. ಇದರಲ್ಲಿ ಯಾವುದಾದ್ರು 2 ಬರೆದರೆ ಸಾಕಾಗುತ್ತೆ. ಹಾಗೆ 31ನೇ ಪ್ರಶ್ನೆಗೆ ಬದಲಿಯಾಗಿ ಇಲ್ಲೊಂದು ಪ್ರಶ್ನೆ ಕೇಳಲಾಗಿದೆ. ಅದು ಯಾವುದಂದರೆ ಸಮ್ಮಿಶ್ರ ಸರ್ಕಾರದ ಗುಣಗಳನ್ನು ಬರೆಯಿರಿ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಮಾತ್ರ ಈ 3 ಪ್ರಶ್ನೆಗಳಿಗೆ ಬರೀಬೇಕು. ಅಲ್ಲಿ ಚಿತ್ರಗಳನ್ನ ಕೊಟ್ಟಿರುವಂಥ ಪ್ರಶ್ನೆಗಳಿರ್ತವೆ, ಅವುಗಳಿಗೆ ಬದಲಾಗಿ ಇವುಗಳನ್ನ ಕೊಡಲಾಗಿರುತ್ತೆ. ಅವನ್ನು ಬರೆದು ಇದನ್ನು ಬರೀಬೇಕಾಗಿಲ್ಲ ಆ ವಿದ್ಯಾರ್ಥಿಗಳು. ಅವನ್ನು ಬಿಟ್ಬಿಟ್ಟು ಈ ಪ್ರಶ್ನೆಗಳನ್ನ ಬರೀಬಹುದು ಅನ್ನೋ ಅಂಶವನ್ನು ತಿಳ್ಕೊಂಡಿರಬೇಕಾಗುತ್ತೆ. ಅಥವಾ ಆ ಪ್ರಶ್ನೆಗಳನ್ನ ಕೂಡ ಬರೀಬಹುದು. ಅಥವಾ ಆ ಪ್ರಶ್ನೆಗಳನ್ನ ಬರೆದ್ರೆ ಈ ಪ್ರಶ್ನೆಗಳನ್ನ ಬರಲಿಕ್ಕೆ ಅವಕಾಶ ಇರೋದಿಲ್ಲ. ಇದನ್ನು ತಿಳ್ಕೊಂಡಿರಿ. ಇದಿಷ್ಟು ಕೂಡ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿರುವಂಥ ಬಹಳ ಮುಖ್ಯವಾದಂಥ ಪ್ರಶ್ನೆಗಳು. ಹಾಗೆ ಬ್ಲೂ ಪ್ರಿಂಟ್ ಬಗ್ಗೆ ಕೂಡ ನಿಮಗೆ ತಿಳಿಸಿದ್ದೇನೆ. ಅದನ್ನು ಸುದೀರ್ಘವಾಗಿ ಹೇಳ್ಕೊಂಬಂದಿದ್ದೇವೆ. ಮುಂದಿನ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ರಾಜ್ಯಶಾಸ್ತ್ರದ 2ನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅದರ ನೀಲನಕ್ಷೆ ಅದರ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆಯ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲೂ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಉಪಯೋಗ ಆಗಲಿ. ಮತ್ತು ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಏನಿರುತ್ತೆ ಅದನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ವಿಡಿಯೋಗಳು ಮಾಡಿದಾಗ ಅದು ನೇರವಾಗಿ ನಿಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ, ಅದರಿಂದ ಬೇರೆ ಏನೂ ಆಗೋಲ್ಲ. ನಿಮಗೆ ನೇರವಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋಗಳಲ್ಲಿ ಒಂದು ನಿಮಗೆ ನೋಟಿಫಿಕೇಷನ್ ಮೊದಲೇ ಬರುತ್ತೆ, ಮೊದಲೇ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇನ್ನೊಮ್ಮೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.